ತಾಲೂಕು ಪಿಡಿಒಗಳ ವಿರುದ್ಧ ನೆಲಮಂಗಲ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಕೂಟ ಪ್ರತಿಭಟನೆ ನಡೆಸಿದರು. ನೆಲಮಂಗಲ ನಗರದ ಪ್ರವಾಸಿ ಮಂದಿರದಿಂದ ಹೊರಟ ಪ್ರತಿಭಟನಾ ರ್ಯಾಲಿಯನ್ನು ನೆಲಮಂಗಲ ಟೌನ್ ಇನ್ಸ್ಪೆಕ್ಟರ್ ಶಶಿಧರ್ ನೇತೃತ್ವದಲ್ಲಿ ತಡೆಯಲು ಪ್ರಯತ್ನಿಸಿದರು. ಆದರೆ ಪ್ರತಿಭಟನಾಕಾರರು ಬ್ಯಾರಿಕೇಡ್ ತಳ್ಳಿ ಮುನ್ನುಗ್ಗಿದರು. ಬಳಿಕ ತಾಲೂಕು ಪಂಚಾಯಿತಿ ಕಚೇರಿ ಒಳಗೆ ಹೋಗದಂತೆ ಕಚೇರಿಗೆ ಬ್ಯಾರಿಕೇಡ್ ಅಳವಡಿಸಿದರು. ಆದರೂ ಬಿಡದ ಪ್ರತಿಭಟನಾಕಾರರು ಗೇಟ್ ತೆಗೆದು ಒಳನುಗ್ಗಿ ಪಿಡಿಒ ಹಾಗೂ ತಾಲೂಕು ಆಡಳಿತದ ವಿರುದ್ಧ ಆಕ್ರೋಶ ಹೊರಹಾಕಿದರು. ಪ್ರತಿಭಟನೆಯಲ್ಲಿ ನೆಲಮಂಗಲ ಬಿಜೆಪಿ ಅಧ್ಯಕ್ಷ ಜಗದೀಶ್ ಚೌಧರಿ ಮಾತನಾಡಿ, ನನಗೇನು ನಾಯಿ ಕಡಿದು ಹುಚ್ಚು ಹಿಡಿದಿರಲಿಲ್ಲ ಪ್ರತಿಭಟನೆ ಮಾಡೋಕೆ. ತಾಲೂಕಿನ 21 ಗ್ರಾಮ ಪಂಚಾಯಿತಿಯಲ್ಲಿ ಜೆಡಿಎಸ್ ಬಿಜೆಪಿ ಬೆಂಬಲಿತ ಸದಸ್ಯರ ಮೇಲಿನ ದೌರ್ಜನ್ಯ ಖಂಡಿಸಬೇಕಿದೆ. ಜಲಜೀವನ್ ಮಿಷನ್ ಅಡಿಯಲ್ಲಿ ನೀರಿನ ಸಂಪರ್ಕ ಕೊಡಿ ಅಂದ್ರೆ ಅಧಿಕಾರಿಗಳು ಶಾಸಕರನ್ನು ಕೇಳಿ ಅಂತ ಹೇಳ್ತಾರಂತೆ. 61 ಎಕರೆ ಜಮೀನು ಖಾತೆ ಮಾಡೋಕೆ ಅಧಿಕಾರಿಗಳು 1 ಕೋಟಿ ಲಂಚ ಪಡೆದಿದ್ದಾರೆ ಎನ್ನಲಾಗಿದೆ ಎಂದು ಆಕ್ರೋಶ ಹೊರಹಾಕಿದರು. ತ್ಯಾಮಗೊಂಡ್ಲು ಪಿಡಿಒ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅಧ್ಯಕ್ಷರೇ ದೂರು ಕೊಟ್ಟಿದ್ದಾರೆ. ಅಂತಹವರಿಗೆ ಮರು ಪಂಚಾಯಿತಿ ಚಾರ್ಜ್ ಕೊಟ್ಟಿದ್ದಾರೆ. ತಾಲೂಕಿನಲ್ಲಿ ಪ್ರತಿಭಟನೆಯನ್ನು ಪ್ರವಾಸಿ ಮಂದಿರದಲ್ಲಿ ತಡೆಯುವ ಹುನ್ನಾರ ಮಾಡಲಾಗಿತ್ತು. ಆದರೆ ನಾವು ಯಾವುದಕ್ಕೂ ಜಗ್ಗುವುದಿಲ್ಲ. ಕೂಡಲೇ ಸಮಸ್ಯೆ ಬಗೆಹರಿಯಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ನೀಡಿದರು. ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಸ್ ಮಲ್ಲಯ್ಯ ಮಾತನಾಡಿ, ಶಾಸಕರ ನಡೆ ಹಳ್ಳಿ ಕಡೆ ಕಾರ್ಯಕ್ರಮ ನಡೆದ ನಡಾವಳಿ ಬಗ್ಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ನಮ್ಮ ಪಂಚಾಯಿತಿ ಪಿಡಿಒಗೆ 2 ಪಂಚಾಯಿತಿ, ಜನರು ತಿಂದು ಕುಡಿದ ತಟ್ಟೆ ಲೋಟ ತೊಳೆದು ನಾನು ಈ ಮಟ್ಟಕ್ಕೆ ಬಂದವನು. ನೆಲಮಂಗಲ ಕ್ಷೇತ್ರ ಸಾಮಾನ್ಯ ಕ್ಷೇತ್ರ ಆದರೆ ನಾಳೆ ಚುನಾವಣೆಗೆ ನಿಂತು ಗೆಲ್ಲುತ್ತೇನೆ ಎಂದರು. ಪ್ರತಿಭಟನೆ ಬಳಿಕ ಉಪ ತಹಸೀಲ್ದಾರ್ ಭಾಗ್ಯ ವೆಂಕಟರಮಣಪ್ಪ ಅವರಿಗೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಮಾಜಿ ಎಂಎಲ್ಸಿ ಇ ಕೃಷ್ಣಪ್ಪ, ಮಾಜಿ ಶಾಸಕ ಎಂವಿ ನಾಗರಾಜು, ರಾಜಮ್ಮ, ಮಂಜುಳಾ ಸುರೇಶ್, ಬೃಂಗೇಶ್ ಮತ್ತಿತರರು ಹಾಜರಿದ್ದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.